ಗಡೀಪಾರು ಮಾಡಲಿಕ್ಕೆ ಅಕ್ರಮ ಚಟುವಟಿಕೆ ಇರಬೇಕು, ಅವರು ಗುಂಪುಗಾರಿಕೆ ಇರಬೇಕು, ಮತ್ತು ಪದೇ ಪದೇ ಕಾನೂನನ್ನು ಉಲ್ಲಂಘನೆ ಮಾಡಿ ಜನಗಳನ್ನು ಸೇರ್ತಾ ಇರತಕ್ಕಂಥದ್ದು ಇರ್ಬೋದು, ಮತ್ತು ಸರ್ಕಾರದ ವಿರುದ್ಧ ಅಥವಾ ಸಾಮಾಜಿಕವಾಗಿ ಅವರೆಲ್ಲ ಒಂದು ಕಡೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ, ಅಕ್ರಮ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಈ ಎಲ್ಲ ಕಾರಣಗಳು ಇದ್ದಾಗ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ಆದರೆ ಸೌಜನ್ಯ ಪರ ಹೋರಾಟಗಾರರಾಗಿ ಕಳೆದ 13 ವರ್ಷಗಳಿಂದ ಒಂದು ದೊಡ್ಡ ಸಂಸ್ಥೆಯ ವಿರುದ್ಧ, ದೊಡ್ಡ ವ್ಯಕ್ತಿಯ ವಿರುದ್ಧ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಮಾಡುವ ಸಮಯದಲ್ಲಿ ಒಂದಷ್ಟು ವ್ಯತಿರಿಕ್ತ ಹೇಳಿಕೆಗಳು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಆ ವ್ಯತಿರಿಕ್ತ ಹೇಳಿಕೆಗಳು ಈ ಸಮಾಜಕ್ಕೆ ಅಥವಾ ರಾಷ್ಟ್ರಕ್ಕೆ ಅಥವಾ ದೇಶಕ್ಕೆ ಅಥವಾ ನಾವ್ಯಾರೋ ದೊಡ್ಡ ವ್ಯಕ್ತಿಗಳಂತಿರೋ ಅವ್ರಿಗೆ ತೊಂದರೆ ಕೊಡುವ ಮತ್ತು ಅವರಿಗೆ ಅವಹೇಳನ ಮಾಡುವಂಥದ್ದಲ್ಲ. ಅದು ಕೇವಲ ಹೋರಾಟಗಾರರಾಗಿ ಹೋರಾಟ ಮಾಡುವ ಸಮಯದಲ್ಲಿ ಆಗಿರುವ ವ್ಯತ್ಯಾಸಗಳೇ ಹೊರತು ಅದರ ಹಿಂದೆ ಯಾವ ಷಡ್ಯಂತ್ರನೂ ಇಲ್ಲ. ನೀವು ಹೇಳಿದ್ರಲ್ಲ, ಯಾವುದೋ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡ್ತಾ ಇದ್ರಲ್ಲ, ದೊಡ್ಡ ಮಟ್ಟದ ಹಣ ಬಂದಿದೆ. SIT ಅವ್ರು ತನಿಖೆ ಮಾಡಿ ಅದನ್ನು ಎಷ್ಟು ಆಲ್ರೆಡಿ ಜೈಲಿಗೆ ಹಾಕ್ತಿದ್ರು ತಾನೆ, FIR ಮಾಡ್ತಿದ್ರು ತಾನೆ, ನೋಟಿಸ್ ಕೊಟ್ಟಿದ್ರು ತಾನೆ. ಯಾಕೆ ಆ ದೊಡ್ಡ ಮಟ್ಟದ ಹಣದ ಬಗ್ಗೆ ನಿಮಗೆ ಅರಿದು ಬಂದಿಲ್ಲ? ಅವ್ರಿಗೆ ಅದ್ರ ಬಗ್ಗೆ ಯಾಕೆ ತನಿಖೆ ಆಗಿಲ್ಲ? ದೊಡ್ಡ ಮಟ್ಟದ ಹಣ ಬಂದ್ಬಿಡ್ತು ಅಂದ್ರಲ್ಲ ಸರ್. ಯಾವ ಹಣ? ಇಲ್ಲ ED ರೈಡ್ ಮಾಡಿಸ್ತೀವಿ, ED ರೈಡ್ ಆಗಿಬಿಡ್ತದೆ. ಅದು ಆಗಲಿವಲ್ಲ ಸರ್. ಅದೆಲ್ಲ ಕುತಂತ್ರಗಳು, ಅದೆಲ್ಲ ಕಾಶ್ಮೀರ ಫೈಲ್ಸು, ಕೇರಳ ಫೈಲ್ಸು, ಅರ್ಬನ್ ನಕ್ಸಲೈಟ್ಸು. ಕಳೆದ 20-25 ವರ್ಷಗಳ ಕಾಲ BJP ಪರವಾಗಿ ಕೆಲಸ ಮಾಡಿದ್ದಾರೆ. BJP ಪಕ್ಷದಲ್ಲಿ BJP ಟಿಕೆಟ್ನ ಪಡೆಯಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮಹೇಶ್ ತಿಮ್ರೋಡಿ ಅವರು. ಅಂಥ ವ್ಯಕ್ತಿ ಮೇಲೆ ಈಗ ಆವಾಗ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು BJP ಪರ ಹಿಂದುತ್ವದ ಪರ ಹೋರಾಟಗಾರರು, ಈಗ ಅವರು ಅರ್ಬನ್ ನಕ್ಸಲೈಟ್ಸ್. ಏನು ಹೇಳ್ತಾ ಇದ್ರಿ ನೀವು? ಇದನ್ನು ಜನ ನಂಬಬೇಕು. ನೋಡಿ, ಈ ಸೌಜನ್ಯ ಪರ ಹೋರಾಟ ಏನಿದೆ ಮತ್ತು ಅಲ್ಲಿ ಏನು ಭೂ ಅಕ್ರಮ ಆಗಿದೆ, ಅಲ್ಲಿ ಏನು ಮೈಕ್ರೋ ಫೈನಾನ್ಸ್ ದಂಧೆ ಆಗಿದೆ, ಇದು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಮಹೇಶ್ ತಿಮ್ರೋಡಿ ಅವ್ರು ಜೈಲಿಗೆ ಹೋದ್ರೂ ಒಂದೇ, ನಾನು ಹೋಗಲ್ಲ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮಹೇಶ್ ತಿಮ್ರೋಡಿ ಅವ್ರನ್ನ, ಗಿರೀಶ್ ಮಠಣ್ಣವ್ರನ್ನ, ಜಯಂತ್ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಕಾಯ್ತಾ ಕೂತಿದ್ದಂಥವ್ರು ಇವರು. ಅದ್ರೇನು ಡೌಟೇ ಬೇಡ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಅವ್ರನ್ನ ಯಾವುದಾದರೂ ಪ್ರಕರಣದಲ್ಲಿ ಅವ್ರನ್ನ ಸಿಕ್ಕಿಸಲೇಬೇಕು, ಜೈಲಿಗೆ ಹಾಕಿಸ್ಲೇಬೇಕು ಅನ್ನೋ ಧಾವಂತದಲ್ಲಿ ರಾಜಕೀಯ ಪಕ್ಷಗಳು ಇದ್ದಾವೆ. ಮತ್ತು ಇದರಿಂದ ಯಾರು ದೊಡ್ಡ ಮಟ್ಟದ ನಾಯಕರಿದ್ದಾರಲ್ಲ, ದೊಡ್ಡ ಮಟ್ಟದ ವ್ಯಕ್ತಿ ಇದ್ದಾರಲ್ಲ, ಅವರ ಷಡ್ಯಂತ್ರವೂ ಇದೆ. ಅವ್ರಿಗೆ ರಾಜ್ಯ ಮಟ್ಟದಿಂದ ದೇಶದ ಮಟ್ಟದವರೆಗೆ ದೊಡ್ಡ ಮಟ್ಟದ ಶಕ್ತಿ ಇದೆ. ಆ ಶಕ್ತಿಯ ಬಲಪ್ರಯೋಗವೇ ಇವತ್ತಿನ ಮಹೇಶ್ ತಿಮ್ರೋಡಿಯವರ ಗಡೀಪಾರು. ಮುಂದೆ ಜೈಲಿಗೂ ಹಾಕ್ತಾರೆ ಅಂತ ಸಂಶಯ ಪಡಬೇಡಿ.